ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಗೆಳೆಯರು ಅಂದ್ರೆ ಹಾಗೆ ಒಬ್ಬರೊಬ್ರು ಬಿಟ್ಕೊಡೋದಿಲ್ಲ. ನಿಮ್ಮಿಬ್ಬರ ಗೆಳೆತನ ನೋಡಿ ಹರಿಹರದ ಅಭಿಮಾನಿಗಳೊಬ್ರು ನಿಮ್ಗೆ ಒಂದು ಅದ್ಭುತವಾದ ಗಿಫ್ಟ್ ಅನ್ನ ಕಳಿಸಿದ್ದಾರೆ. ಬರ್ಲಿ ಆ ಗಿಫ್ಟ್ ಬರ್ಲಿ. ಗೌತಮ್ ಸರ್, ನೀವು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಯಾವಾಗ್ಲೂ ಹೀಗೆ ಇರ್ಲಿ. ಈ ಹುಡುಗರಿಗೆ ಒಬ್ಬರೊಬ್ರು ಗಿಫ್ಟ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಪೆನ್ ಕೊಡ್ರಪ್ಪ. ಈ ಪ್ರಾಣ ಸ್ನೇಹಿತರು ಯಾವಾಗಲೂ ಹೀಗೆ ಒಟ್ಟಿಗೆ ಖುಷಿಯಾಗಿರ್ಲಿ. ಪ್ರಾಣ ಸ್ನೇಹಿತರು ಒಟ್ಟಿಗೆ ಇರಕ್ಕೆ ಅವಕಾಶ ಮಾಡ್ಕೊಡೋಂತ ಹೆಣ್ತೀರಿ ಎಲ್ಲರಿಗೂ ಸಿಗ್ಲಿ ಅಂತ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಜೀವ, ಯಾರ ಜೀವ ನೀವು? ಅಂದ್ರೆ ಪ್ರತಿ ಕಲಾವಿದನಿಗೂ ಜೀವ ಕೊಡೋದು ಅಭಿಮಾನಿ ಜೀವಗಳು, ಅವ್ರ ಜೀವ. ಅಪ್ಪ, ಸೊ ನಿಜ ಹೇಳ್ಬೇಕು, ಸದಾಶಿವ ಅವರ ಜೀವ ನೀವು. ಖಂಡಿತವಾಗ್ಲೂ ಅದ್ಭುತವಾಗಿ ಬರ್ತಾರೆ ನಿಮ್ಮ ಪಾತ್ರ. ಅಂಡ್ ವಿಶ್ ಯು ಆಲ್ ದ ಬೆಸ್ಟ್. ಸಿಕ್ಕಾಪಟ್ಟೆ ಒಳ್ಳೇದಾಗಿ. ಸೃಜನ್ ಹೇಳಿ. ಕೆಲವೇ ದಿನ ಇದರಲ್ಲಿ ಆಕ್ಟ್ ಮಾಡಿದ್ದು, ಆದರೂ ನೀವೆಲ್ಲ ತೋರಿಸ್ತಿರೋ ಪ್ರೀತಿಗೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಸೈಲೆಂಟ್ ಸುನಿಲ್ಲ, ಸಿಂಪಲ್ ಸುನಿಲ್ಲ. ಸಿಂಪಲ್ ಸುನಿ ಹೇಳಪ್ಪ. ಇವಾಗ ತಾನೇ ಮಲ್ಲಿ ಅವ್ರ ಜೊತೆ ಹೊಸದಾಗಿ ಲವ್ ಸ್ಟೋರಿ ಶುರು ಮಾಡೋಣ ಅಂತ ಬಂದಿರೋಂಥ ವ್ಯಕ್ತಿ ನಾನು. ಸ್ವೀಟ್ ಟ್ರ್ಯಾಕು. ಆದ್ರೂ ಅವ್ರ ಗಂಡ ಯಾರು ಅಂತ ಗೊತ್ತು ತಾನೆ? ಅವ್ರ ಗಂಡನೇ ಬಿಟ್ಟಿರೋದು. ವಿಶ್ ಯು ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಈಗ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ನಮ್ಮ ಅಮೃತಧಾರೆ ಧಾರಾವಾಹಿಯ ಮನೋಜ್ಞ ಕಲಾವಿದೆ ಕಾವೇರಿ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬಾ ಖುಷಿ ಆಗ್ತಾ ಇದೆ ಹರಿಹರಕ್ಕೆ ಬಂದು. ಆಕ್ಚುಲಿ ಸೀರಿಯಲ್ ಆಗಿ ಸಿನಿಮಾ ಆಗಲಿ ಎಲ್ಲಾದ್ರಲ್ಲೂ ಒಂದು ಕೀ ಕ್ಯಾರೆಕ್ಟರ್ ಅಂತ ಇರುತ್ತೆ, ಬಹಳ ಇಂಪಾರ್ಟೆಂಟ್ ಆದ ಕ್ಯಾರೆಕ್ಟರ್ ಅಂತ ಇರುತ್ತೆ. ಅದೇ ತರ ಅಮೃತಧಾರಿಯಲ್ಲಿ ಒಂದು ಕೀ ಕ್ಯಾರೆಕ್ಟರ್ ಅಂದ್ರೆ ಅದು ನಮ್ಮ ಕಾವೇರಿ ಅವರು. ಎಸ್, ಗಂಡ ಹೆಂಡತಿನ ಒಂದು ಮಾಡಕ್ಕೆ ನೀವು ಪಣ ತೊಟ್ಬಿಟ್ಟಿದ್ದೀರಾ, ಎಷ್ಟು ಕಷ್ಟಪಡ್ತಾ ಇದ್ದೀರಾ. ಸೊ ಈ ತರ ಪಾತ್ರದ ನಿರ್ವಹಣೆಯಲ್ಲಿ ನಿಮ್ಗೆ ಯಾವ ತರ ಖುಷಿ ಕೊಡುತ್ತೆ? ಗಂಡ ಹೆಂಡತಿನ ಒಂದ್ ಮಾಡುವಂತ ಒಂದು ಕೀ ಕ್ಯಾರೆಕ್ಟರ್ ಅಂತ ನೀವೇ ಹೇಳಿದ್ರಿ. ಎಲ್ರೂ ಇಷ್ಟಪಡ್ತಿರೋದು ಭೂಮಿ ಅವರು ಮತ್ತೆ ಸರ್ ಒಂದಾಗ್ಬೇಕು ಅಂತ. ಅಂಡ್ ಅದು ಒಂದಾಗೋ ಕಾರ್ಯದಲ್ಲಿ ನಾವು ಕೂಡ ಹೆಲ್ಪ್ ಮಾಡ್ತಾ ಇದ್ದೀವಿ. ಸೊ ತುಂಬಾ ಖುಷಿ ಆಗತ್ತೆ ಅದರಲ್ಲಿ. ಬಟ್ ಆಕ್ಚುಲಿ ಇವ್ರು ನೋಡಿದ ತಕ್ಷಣ ನನಗೆ ನೆನಪಾಗದೆ ಗುಂಡಮ್ಮ ಕ್ಯಾರೆಕ್ಟರ್ ಮೂಲಕ ಇಡೀ ಕರ್ನಾಟಕನ ಸಿಕ್ಕಾಪಡೆ ಫೇವರೇಟ್ ಆಗೋಗಿದ್ರಿ ನೀವು. ಅದಾದ್ಮೇಲೆ ಜೀ ಕನ್ನಡ ಎಷ್ಟು ಮಿಸ್ ಮಾಡ್ಕೊಂಡ್ರಿ ನೀವು? ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ. ಬಟ್ ಅವಾಗ ಜೀ ಕನ್ನಡಕ್ಕೆ ಬರ್ತಾ ಇರ್ತೀನಿ, ಯಾಕಂದ್ರೆ ನಾನು ಜೀ ಕನ್ನಡದೇ ಮಗಳು. ತುಂಬಾ ಖುಷಿ ಆಗುತ್ತೆ. ಒಟ್ಟಿನಲ್ಲಿ 2026ನೇ ವರ್ಷ ಏನೋ ಸರ್ಪ್ರೈಸ್ ಕೊಟ್ಟಿದೆ ಅಂತ ಅನ್ಕೋತೀನಿ ನಿಮ್ಮ ಬಾಳಲ್ಲಿ. ಆ ಸರ್ಪ್ರೈಸ್ ಏನು ಅಂತ ಎಲ್ಲರಿಗೂ ಹೇಳ್ಬಿಡಿ. ಆಕ್ಚುಲಿ ಸರ್ನ ಮತ್ತೆ ಭೂಮಿ ಅವ್ರನ್ನ ಒಂದ್ ಮಾಡಕ್ ಹೋಗಿ ನಾನೇ ಬೇರೆಯವ್ರ ಜೊತೆ ಒಂದಾಗ್ಬಿಟ್ಟೆ. ಕಂಗ್ರ್ಯಾಚುಲೇಷನ್ಸ್, ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸೋ ಮಚ್. ಹುಡುಗನ ಹೆಸರು ರಾಜಾರಾಮ್ ಭಟ್ ಅಂತ. ರಾಜಾರಾಮ್ ಭಟ್. ಪ್ರೀತಿಯಿಂದ ಏನಂತ ಕರಿತೀರಿ ಅವ್ರನ್ನ? ತುಂಬಾ ಏನೇನೋ ಬೇರೆ ಬೇರೆ ತರ ಕರಿತೀವಿ. ಈ ಜನರ ಮುಂದೆ ಹೇಳಕ್ಕಾಗಂತದ್ದು ಏನ್ ಕರಿತೀರಿ? ರೀ ಏನೋಂದ್ರೆ ಯಜಮಾನ್ರೇ ಬನ್ನಿ ಪ್ಲೀಸ್.